ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸುಮಾರು ಜನ ಪೊಲೀಸ್ ಕಾನ್ಸ್ಟೇಬಲ್ ಆಸ್ಪಿರೆಂಟ್ಸ್ ಯಾರಿದ್ದೀರಾ ಅವರೆಲ್ಲ ನನಗೆ ಕೇಳ್ತಾಯಿದ್ರು ಡೇಟ್ ಎಕ್ಸ್ಟೆಂಡೆಡ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ನಿಮಗೋಸ್ಕರ ತಂದಿದ್ದೀನಿ. ನೋಡಿ, ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡೋರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು. ಸೊ ಇವರು ದಿನಾಂಕ 3/7/2026 ಒಂದು ಎಕ್ಸ್ಟೆಂಡೆಡ್ ಡೇಟ್ ನೋಟಿಫಿಕೇಷನ್ನ ಹೊರಡಿಸಿರ್ತಾರೆ. ಈ ಹಿಂದೆ ಏನು ನೋಟಿಫಿಕೇಷನ್ ಹೊರಡಿಸಿದ್ರೋ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಿಸಿದಂತೆ, ಅದು 3/7/2026ರಿಂದ 4/7/2026 ಅಂದರೆ ವಿತ್ ಎಕ್ಸಾಮಿನೇಷನ್ ಫೀಸ್ ಏನಿದೆ ಅದನ್ನು ಪಾವತಿ ಮಾಡಿ ಅರ್ಜಿ ಸಲ್ಲಿಸೋಕ್ಕೆ ಕೊನೆಯ ದಿನಾಂಕ 4/7/2026 ಕೊನೆಯ ದಿನಾಂಕ ಆಗಿತ್ತು. ಸೊ ಈ ಮೊನ್ನೆ ಏನು ಹೊರಡಿಸಿದ್ದಾರೆ 3/7/2026 ಏನು ಎಕ್ಸ್ಟೆಂಡೆಡ್ ನೋಟಿಫಿಕೇಷನ್ ಏನು ಹೊರಡಿಸಿದಾರೋ ಅದರ ಪ್ರಕಾರ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಮತ್ತು ಎಕ್ಸಾಮಿನೇಷನ್ ಫೀಸ್ನ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟು 8/7/2026, ಅದು ಸಾಯಂಕಾಲ 4 ಗಂಟೆವರೆಗೆ ಮಾತ್ರ ನಿಮಗೆ ಟೈಮ್ ಇರ್ತದೆ. ಈ ಹಿಂದೆ ಅರ್ಜಿ ಹಾಕಿರೋರಾಗಿರ್ಬೋದು ಅಥವಾ ಈಗೇನಾದರೂ ಹೊಸದಾಗಿ ಅರ್ಜಿ ಸಲ್ಲಿಸ್ತಾ ಇರೋರಾಗಿರ್ಬೋದು, ಅವರಿಗೆ ನೀವೇನಾದರೂ ಅರ್ಜಿ ಹಾಕಬೇಕಾಗಿದ್ರೆ ಏನಾದರೂ ಮಿಸ್ಟೇಕ್ ಮಾಡಿದರೆ ಅದನ್ನು ಎಡಿಟ್ ಅಥವಾ ಕರೆಕ್ಷನ್ ಮಾಡೋದಕ್ಕೆ ದಿನಾಂಕ 10/7/2026ರಿಂದ 13/7/2026 ಅವಕಾಶನ ಮಾಡಿಕೊಟ್ಟಿದ್ದಾರೆ. ಸೊ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ನೀವೇನಾದರೂ ಎಡಿಟ್ ಮಾಡೋದಿದ್ದರೆ, ಕರೆಕ್ಷನ್ಸ್ ಮಾಡೋದಿದ್ದರೆ ತಿರ್ಗಾ ಮಾಡಿ ಒಂದು ಅಪ್ಲಿಕೇಶನ್ನ ಸಲ್ಲಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇದ್ರ ಮುಖಾಂತರ ಏನಪ್ಪ ಹೇಳೋದು ಅಂತಂದರೆ, ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ವೋ, ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದಾರೋ, ಸೊ ಅವ್ರಿಗೆಲ್ಲನೂ ಕೂಡ ಇದು ಒಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಎಲ್ಲ ನನ್ನ ಪೊಲೀಸ್ ಕಾನ್ಸ್ಟೇಬಲ್ ಆಸ್ಪಿರೆಂಟ್ಸ್ಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.